ಅಯ್ಯಯ್ಯೋ ನೋಡ್ರಿ ಇಲ್ಲೇ ಬೆಂಕಿ. ಸೊ ಹೇ ಎವ್ರಿವನ್, ದಿಸ್ ಇಸ್ ಮೀ ಶ್ರದ್ಧಾ. ನಾನು ಇವತ್ತು ನಿಮಗೆ ಡಿಲಿಷಿಯಸ್ ಚಿಕನ್ ಕರಿ ಹೇಗೆ ಮಾಡೋದಂತ ಇದು ವಿಡಿಯೋಲಿ ತೋರಿಸ್ತಾ ಇದ್ದೀನಿ. 3-4 ಟೈಮ್ಸ್ ಚಿಕನ್ನ ವಾಶ್ ಮಾಡ್ಕೊಂಡಿನಿ ಕ್ಲೀನಾಗಿ. ನೆಕ್ಸ್ಟ್ ನಾನು ಟರ್ಮರಿಕ್ ಒಂದು 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಹಾಕ್ಕೊಂಡಿದ್ದೆ. ಒಂದು 3-4 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಇಲ್ಲಿ 1 ಟೀ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1.5 ಟೀ ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, 1-2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ, ಎಲ್ಲ ಸ್ಪೈಸಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಒಂದು 15 ಮಿನಿಟ್ಸ್ ಆದರೂ. ಇಲ್ಲಿ ಆನಿಯನನ್ನು ಕಟ್ ಮಾಡ್ಕೊಂಡಿನಿ. ಸ್ಲೈಸ್ ಸ್ವಲ್ಪ ದಪ್ಪ ಇದ್ರೂ ಓಕೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದು ಆನಿಯನನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡ್ತಿರಬಹುದು ನೀವು ಕಲರ್ ಹೇಗೆ ಬಂದಿದೆ ಅಂತ, ಇದು ಥರ ಹುರ್ಕೋಬೇಕು. ಸೊ ನೆಕ್ಸ್ಟ್ 2 ಟೊಮ್ಯಾಟೋಸ್ ತೊಗೊಂಡಿದ್ದೆ ಇಲ್ಲಿ, ಅದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಆದಮೇಲೆ ಮಿಕ್ಸರ್ ಗ್ರೈಂಡರಲ್ಲಿ ಕೊರಿಯಾಂಡರ್ ಮತ್ತು ಮಿಂಟ್ ಲೀವ್ಸನ್ನು ಹಾಕ್ಕೊಳಕತ್ತೀನಿ. ಒಂದು ಮುಷ್ಟಿಯಷ್ಟು ಹಾಕ್ಕೊಂಡ್ರೆ ಸಾಕು. ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ 4 ಹಾಕ್ಕೊಳ್ತಾ ಇದ್ದೀನಿ. 2 ಚಕ್ಕೆ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕ್ತಾ ಇದ್ದೀನಿ. 10 to 12 ಪೀಲ್ಡ್ ಗಾರ್ಲಿಕ್ ಹಾಕ್ಕೊಂಡಿನಿ ನಾನು. 7 to 8 ಜಿಂಜರ್ ಸ್ಲೈಸ್ ಹಾಕ್ಕೊಂಡಿನಿ. ಎಲ್ಲ ನೀಟಾಗಿ ಸ್ಲೈಸ್ ಮಾಡಿಕೊಂಡು ಇದನ್ನು ಮಿಕ್ಸರ್ ಗ್ರೈಂಡಲ್ಲಿ ಹಾಕಿ ಒಂದು ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ಏನು ಬೇಡ. ಇಲ್ಲಿ ವಿಡಿಯೋಲಿ ನೋಡೋ ಹಾಗೆ ನೀವು ನಾನು ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಫೈನಾಗಿ ಪೇಸ್ಟ್ ಆಗಿದೆ ಅಂತ. ನೆಕ್ಸ್ಟ್ ಆಯಿಲ್ ಹಾಕ್ಕೊಂಡಿನಿ. ಆಯಿಲ್ ಹಾಕ್ಕೊಂಡಾದ್ಮೇಲೆ ನಾವು ಗ್ರೈಂಡರಲ್ಲಿ ಅದೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಪೇಸ್ಟ್ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. 5 ಮಿನಿಟ್ಸ್ ಆದಮೇಲೆ ಅದು ಆಟೋಮೆಟಿಕ್ಲಿ ಆಯಿಲ್ ಬಿಡ್ತೈತಿ. ಅವಾಗ ಇದು ನಾವು ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಹಾಕಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ನೀವು 2-3 ಮಿನಿಟ್ಸ್ ಆದರೂ ನೀರು ಹಾಕೊಳ್ಳಾರ್ದು ಚಿಕನ್ನ ಫ್ರೈ ಮಾಡಿ. ನೀವು ಫಸ್ಟಿಗೆ ನೀರು ಹಾಕೊಂಡ್ರೆ ಮಸಾಲಗಳೆಲ್ಲ ಚಿಕನ್ ಒಳಗೆ ಅಬ್ಸರ್ವ್ ಆಗಲ್ಲ. ಸೊ ಹಾಗಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕಿ ಒಂದು 15 ಮಿನಿಟ್ಸ್ ಬಾಯ್ಲ್ ಮಾಡೋಕೆ ಇಟ್ಟೀನಿ. ಸೊ ಫೈನಲ್ ಲುಕ್ ನೀವು ನೋಡ್ಬೋದು ಎಷ್ಟು ಟೇಸ್ಟಿ ಕಾಣಕತ್ತೈತಿ ಅಂತ. ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು.